ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಒಂದು ಡೇ ಯಾವ ಥರ ಹೋಯಿತು ಇವತ್ತಿನ ದಿನ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಒಂದು ಟ್ಯೂಸ್ಡೇ ಒಂದು ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ, ಏನಾದರೂ ಸ್ವಲ್ಪ ಪೇಂಟಿಂಗ್ ಕೆಲಸಗಳಿದ್ರೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮನೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಧೂಪ ಎಲ್ಲ ಹಾಕಿ ಬೆಳಗ್ಗೆನೇ ಪೂಜೆನೂ ಎಲ್ಲ ಮಾಡ್ಕೊಂಡಿದ್ದು ಆಯಿತು. ನೆಕ್ಸ್ಟು ನಾವು ಸ್ವಲ್ಪ ಸಲೂನ್ ಕಡೆ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಜಸ್ಟ್ ಏನೂ ಇಲ್ಲ, ಹೇರ್ ಸ್ಪಾ ಮಾಡಿಸ್ಕೊಂಡು ಹೇರ್ ಸ್ಟ್ರೈಟ್ನಿಂಗು ಬ್ಲೋ ಹೇರ್ ಎಲ್ಲ ಮಾಡಿಸ್ಕೊಂಡು ನೈಲ್ಸ್ನ ತುಂಬ ದಿನ ಆಯಿತು, ನೈಲ್ಸ್ಗೇನು ಟಚಪ್ ಕೊಟ್ಟಿಲ್ಲ. ಸೊ ಹಂಗಾಗಿ ನೈಲ್ಸ್ಗೆ ಏನಾದರೂ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಸೊ ನನಗೆ ಯೂಶ್ವಲಿ ನೈಲ್ಸ್ಗೆ ನಾರ್ಮಲ್ ಆಗಿ ನೈಲ್ ಪೇಂಟ್ ಹಾಕಿದ್ರೇ ಸಾಕು. ನಾನು ಇದೆಲ್ಲ ಎಕ್ಸ್ಟ್ರಾ ನೈಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗಲ್ಲ, ನನಗೆ ಅದೆಲ್ಲ ಇಂಟ್ರೆಸ್ಟು ಇಲ್ಲ. ಬಟ್ ನಾನು ಪಾಪುನ ಅವತ್ತು ಸಲೂನ್ ಕರ್ಕೊಂಡ್ಬಂದಿದ್ದೆ. ಸೊ ಹಂಗಾಗಿ ಅವಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು, ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿ. ಅವಳಿಗೂ ಕೈಗೆ ಕಾಲಿಗೆ ಎಲ್ಲ ನೈಲ್ ಪಾಲಿಶ್ ಎಲ್ಲ ಹಚ್ತಾ ಇದ್ದಾರೆ ಇಲ್ಲಿ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ವೀಕ್ಲಿ ಇಲ್ಲ ಮಂತ್ಲಿ 3 ಮಂತ್ಸ್ಗೊಂದ್ಸರಿ ಸಲೂನ್ ವಿಸಿಟ್ ಮಾಡಿದಾಗ ಅಲ್ಲಿ ಏನೇನು ಸರ್ವಿಸ್ ಇರುತ್ತೆ ಎಲ್ಲದನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ನಾನು ಬೇಸಿಕಲಿ ಹೇರ್ ಇಲ್ಲ ನೈಲ್ಸ್ ಎರಡಕ್ಕೆ ಜಾಸ್ತಿ, ಸ್ಕಿನ್ಗೆಲ್ಲ ಏನಕ್ಕೂ ಹೋಗಲ್ಲ ಸಲೂನ್ಗೆ. ನಾನು ಅದು ಫೇಶಿಯಲ್ ಗೀಶಲ್ ಅದೆಲ್ಲ ಏನೂ ಮಾಡಿಸಲ್ಲ, ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ, ನನಗೆ ಇಷ್ಟನೂ ಆಗಲ್ಲ. ಪಾಪುಗೆ ತುಂಬ ಇಂಟ್ರೆಸ್ಟು, ಅವಳು ನೈಲ್ಸ್ಗೆಲ್ಲ ತುಂಬ ಪೇಂಟ್ ಮಾಡೋದೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾಳೆ. ಇನ್ನು ಇವತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದು ಒಂದು ಕೊರಿಯನ್ ಶಾಪ್ ಇದು, ಅಲ್ಲಿ ಏನೇನು ಐಟಮ್ ಸಿಗುತ್ತೆ ಅದೆಲ್ಲ ಇಲ್ಲಿ ಯೂಶ್ವಲಿ ಸಿಗುತ್ತೆ. ಒಂಥರ ಲೈಕ್ ಎಲ್ಲನೂ ಸಿಗುತ್ತೆ, ವಾಟರ್ ಬಾಟಲಿಂದ ಹಿಡಿದು ಚಿಕ್ಕ ಚಿಕ್ಕ ಐಟಮ್ಸು, ಈವನ್ ಸ್ಟೇಷ್ನರಿ ಆಗಿರ್ಬೋದು, ಲಂಚ್ ಬಾಕ್ಸು, ವಾಟರ್ ಬಾಟಲ್ಸು ಎಲ್ಲದೂ ಸಿಗತ್ತೆ. ಸೊ ಆ ಥರ ಒಂದು ಶಾಪಿಗೆ ಬಂದಿದ್ದೀವಿ. ಪಾಪುಗೆ ಇನ್ನೇನು ಸ್ಕೂಲ್ ಓಪನ್ ಆಗುತ್ತಲ್ಲ, ಹಾಗಾಗಿ ಇಲ್ಲಿ ನಾವು ಲಂಚ್ ಬಾಕ್ಸ್ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಲಂಚ್ ಬ್ಯಾಗು ಮತ್ತು ವಾಟರ್ ಬಾಟಲ್ ಎಲ್ಲ ಹಳೆ ಲಂಚ್ ಬ್ಯಾಗು ಅವಳು ತಯಾರು ಮಾಡ್ಕೊಂಡಿದ್ದಾಳೆ. ಸೊ ಹಾಗಾಗಿ ಇನ್ನು ಇಲ್ಲಿ ಸ್ವಲ್ಪ ರೀಸನಬಲ್ ಅಂತ ಅನಿಸಲಿಲ್ಲ ನನಗೆ, ಸ್ವಲ್ಪ ಕಮ್ಮಿ ರೇಟಿಗೆ ರೀಸನಬಲ್ ಆಗಿ ಸಿಗುತ್ತೆ ಅಂತ ಅನಿಸಲಿಲ್ಲ, ಸ್ವಲ್ಪ ಕಾಸ್ಟ್ಲಿನೇ ಅಂತಲೇ ಫೀಲ್ ಆಯಿತು ನನಗೆ. ಬಿಕಾಸ್ ಓವರ್ ಆಲ್ ತುಂಬ ಜಾಸ್ತಿ ಪ್ರೈಸ್ ಕೋಟಿಂಗ್ ಮಾಡಿದ್ರು. ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಮನೆಗೆ ಹೋದ್ಮೇಲೆ ಒಂದ್ಸರಿ ತೋರಿಸ್ತೀನಿ. ಇನ್ನು ಅಲ್ಲಿಂದ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದು ಅಲ್ಲೇನೆ ಸ್ವಲ್ಪ ರೋಟಿ ಗ್ರೇವಿ ಎಲ್ಲ ತೊಗೊಂಡಿದ್ವಿ, ಅದನ್ನು ತಿನ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಏನೇನು ತೊಗೊಂಡಿದ್ದೀವಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಫೇಸ್ ಪ್ಯಾಕ್ನ ತೊಗೊಂಡು, ಫೇಸ್ ಮಾಸ್ಕ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ಬೇಬಿ ಫೇಸ್ ಮಾಸ್ಕ್ ಕೂಡ ಸಿಗ್ತಾ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ. ಫ್ರೂಟ್ಸು ಮತ್ತು ಪಪಾಯ ಅಂದರೆ ಆಲ್ ವೆರೈಟೀಸು ಮತ್ತು ವಿಟಮಿನ್ ಫೇಸ್ ಮಾಸ್ಕ್ ಎಲ್ಲ ಸಿಗ್ತಾ ಇತ್ತು. ಪಾಪು ನನಗೂ ಬೇಕು ಅಂತೇಳಿ ತೊಗೊಂಡ್ಬಂದಿದ್ದಾಳೆ. ಇನ್ನು ಮಕ್ಕಳು ಬ್ರಾಸ್ಲೆಟ್ಸ್ಗಳಂತೆ, ವಾಟರ್ ಬಾಟಲ್, ಸ್ಟ್ರಾಗಳು ಎಲ್ಲ ಏನೇನೋ ತೊಗೊಂಬಂದಿದ್ದು. ನನಗೆ ಬೇಸಿಕ್ ನೀಡ್ ಅಂದರೆ ನನಗೆ ಮಾಸ್ಕು, ನಾನು ತುಂಬ ಮಾಸ್ಕ್ ಯೂಸ್ ಮಾಡ್ತೀನಿ. ನನಗೆ ವಿತೌಟ್ ಮಾಸ್ಕು ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ, ಡಸ್ಟ್ ಎಲ್ಲ ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ ಅನ್ನೋ ಫೀಲ್ ಆಗ್ತಿರುತ್ತೆ. ಸೊ ಹಂಗಾಗಿ ನಾನು ಮಾಸ್ಕನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಇಲ್ಲಿ ಸ್ಟ್ರಾಸ್ ನೋಡಿ ಎಷ್ಟೊಂದು ಸ್ಟ್ರಾ ತೊಗೊಂಡ್ಬಂದಿದ್ದಾಳೆ. 1 ಪ್ಯಾಕಲ್ಲಿ ಈ ಸ್ಟ್ರಾ ಎಲ್ಲ ಇದೆ, ವೆರೈಟೀಸ್ ಆಫ್ ಫ್ರೂಟ್ಸ್ ಕಟ್ಟಿರುತ್ತಲ್ಲ ಆ ಥರ ಏನು ಟಚಪ್ ಕೊಟ್ಬಿಟ್ಟು ಸ್ಟ್ರಾ ಮಾಡಿದ್ದಾರೆ, ಚೆನ್ನಾಗಿದೆ ಇದೊಂಥರ. ಈ ಥರ ಸ್ಟ್ರಾಸ್ ಕೊಟ್ಟರೆ ಮಕ್ಳಿಗೆ ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳಿ ಫೀಲ್ ಆಗ್ತಿರುತ್ತೆ. ಎಕ್ಸ್ಪೆಷಲಿ ಸಮ್ಮರಲ್ಲಿ ಸ್ಟ್ರಾಸ್ಗಳು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನು ಈ ಪೆನ್ಗಳು, ಒಂದು ಸ್ವಲ್ಪ ಪೆನ್ ಬೇಕಾಗಿತ್ತು ನನಗೆ, ನಾನು ಕ್ಲಾಸೆಲ್ಲ ಅಟೆಂಡ್ ಮಾಡ್ತೀನಲ್ಲ ಅದಕ್ಕೆ. ಪಾತ್ರೆ ತೊಳೆದು ಕೈಯೆಲ್ಲ ರಫ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಮಲ್ಕೊಳ್ಳೋವಾಗ ಹ್ಯಾಂಡ್ ಕ್ರೀಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಹ್ಯಾಂಡ್ ಕ್ರೀಮು. ನಾನು ಯೂಶ್ವಲಿ ಎಲ್ಲಾದರೂ ಪರ್ಫ್ಯೂಮು, ಫ್ರೇಗ್ರೆನ್ಸು, ಹ್ಯಾಂಡ್ ಕ್ರೀಮು ಪಿಕ್ ಮಾಡ್ತೀನಿ. ಇನ್ನು ಚಿಕ್ಕ ವಾಲೆಟು, ಇದು ಚೆನ್ನಾಗಿತ್ತು ಪಾಪುಗೆ, ಹ್ಯಾಂಡಿ ಥರ, ಅವಳೇನೋ ಪಿಕ್ ಮಾಡ್ಕೊಂಡು ತೊಗೊಂಡ್ಲು. ಪರ್ಪಲ್ ಕಲರಲ್ಲಿ, ಜಾಸ್ತಿ ಏನೂ ಆಪ್ಷನ್ ಇಲ್ಲ ಅಲ್ಲಿ, ಜಸ್ಟ್ ಏನಾದರೂ ಒಂದು ಕಾರ್ಡ್ ಇಡ್ಬೋದು, ಸ್ವಲ್ಪ ದುಡ್ಡು ಇಡ್ಬೋದು ಅಷ್ಟೇ ಅದರಲ್ಲಿ. ಇನ್ನು ಇವಳಿಗೆ ತುಂಬ ಇಷ್ಟ ಆಯಿತು ಅಂತ ಬಿಡಲಿಲ್ಲ, ಇವಳು ತೊಗೊಂಡು ಬಂದಿದ್ದಾಳೆ.
ಆಮೇಲೆ ನೋಡೋಣ ಇನ್ನೂ ಏನೇನು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಒಂದೊಂದೇ ನಿಮಗೆ. ಇದು ಅಷ್ಟೇ ಒಂಥರ ಕಿಟ್ಟಿ ಪರ್ಸ್. ಇದು ಕಿಮೋನಿ ಅಂತ ಏನೋ ಇದೆ, ಬಟ್ ಕೊರಿಯನ್ ಟಾಯ್ ಅನ್ಸುತ್ತೆ. ಇದು ತುಂಬ ಫೇಮಸ್ ಟಾಯ್. ಮೋಸ್ಟ್ಲಿ ಇದೆಲ್ಲ ಇರ್ಬೋದು, ಇದು ಏನದು ಕಾರ್ಟೂನ್ಸ್ ಇರ್ಬೋದು ಇದರಲ್ಲಿ. ಸೊ ಎಲ್ಲ ಅದೇ ನೇಮಲ್ಲಿ ಇತ್ತು ಇಲ್ಲಿ. ಇನ್ನು ಪಾಪುಗೆ ಬಾಡಿ ಬ್ರಷು, ಇದು ತುಂಬ ಚೆನ್ನಾಗಿ ಅನಿಸ್ತು, ಅದಕ್ಕೆ ಇದನ್ನು ತೊಗೊಂಬಂದೆ. ಲೂಫ ಅಂತೇನು. ಮತ್ತು ಆ್ಯಸ್ ಯೂಶ್ವಲು ಹ್ಯಾಂಡ್ ಕ್ರೀಮು, ನನಗೆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಪೆನ್ಗಳು ಒಂದಷ್ಟು, ಮತ್ತು ಬುಕ್ಸ್ ಬೇಕಾಗಿತ್ತು. ಆ ಬುಕ್ಸನ್ನು ತೊಗೊಂಡು ಬಂದಿದ್ದೀನಿ. ಈ ಥರ ಪೆಂಗ್ವಿನ್ ಬುಕ್ಸ್ ಚೆನ್ನಾಗಿರುತ್ತೆ ಅಂತ ಅವಳೆ ಪೆಂಗ್ವಿನ್ ಬುಕ್ಸ್ನ ಪಿಕ್ ಮಾಡ್ಕೊಂಡು ತೊಗೊಂಬಂದಿದ್ದಾಳೆ. ಇದೇನೂ ಇಲ್ಲ, ಖಾಲಿ ನೋಟ್ಬುಕ್ ಥರ ಇದೆ. ಏನಾದರೂ ನೋಟ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಹಸ್ಬೆಂಡಿಗೆ ಈ ಕ್ಯಾಪ್ ತೊಗೊಂಡಿದ್ದೀನಿ. ಈ ಕ್ಯಾಪ್ ಎಷ್ಟು ಕಾಸ್ಟ್ಲಿ ಗೊತ್ತಾ? ಹೊರಗಡೆ ತೊಗೊಂಡಿದ್ರೆ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಈ ಕ್ಯಾಪಿಗೆ ಅರೌಂಡ್ ಎಷ್ಟು $10, ಅದಕ್ಕಿಂತ ಜಾಸ್ತಿನೇ, ₹1000 ಅಂತ. ನನಗೆ ಸರ್ಪ್ರೈಸ್ ಆಯಿತು. ಇಲ್ಲಿ ವೆರಿ ಬೇಸಿಕ್ ನೀಡ್ಸ್ ಎಲ್ಲ ತೊಗೊಂಡಿದ್ದೇನೋ, ಇದು ಬೇಕಾಗುತ್ತೆ, ಇಯರ್ ಬಡ್ಸ್ ಆಗಿರ್ಬೋದು, ಅದೆಲ್ಲ ಪಿಕ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. ಈ ಪೆಂಗ್ವಿನ್ ಟಾಯ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಪಾಪು ಬಿಡ್ದಂಗೆ ಈ ಪೆಂಗ್ವಿನ್ ಟಾಯ್ನ ತೊಗೊಂಬಂದಿದ್ದಾಳೆ. ಮತ್ತು ಪಾಕೆಟೆಲ್ಲ ಮರಿ ಇಟ್ಕೊಂಡಿರೋ ಥರ ಇದೆ. ಇನ್ನು ನೈಲ್ಸ್ ಅಂತ ಹೇಳಿ ನೈಲ್ಸ್ ಎಲ್ಲ ತೊಗೊಂಬಂದಿದ್ದಾಳೆ. ಇದೊಂದು ಕಿರೋಮಿನೋ ಏನೋ ಟಾಯ್, ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಅದು ಕಾಟನ್ಸ್ ಎಲ್ಲ ಮೋಸ್ಟ್ಲಿ ಕೊರಿಯನ್ ಇಲ್ಲ ಅಂದರೆ ಚೈನೀಸ್ ಆ ರಿಲೇಟೆಡ್ ಏನಾದರೂ ಇರುತ್ತೆ ಇದು. ಸೊ ಇಲ್ಲಿ ಬಂದು ನೈಲ್ಸ್ ತೊಗೊಂಡು ಬಂದಿದ್ದಾಳೆ, ಎಕ್ಸ್ಟ್ರಾ ನೈಲ್ಸು. ಇದು ಜಸ್ಟ್ ಗಮ್ ಹಾಕೊಂಡ್ಬಿಟ್ಟು ಅದನ್ನು ನೈಲ್ಸ್ ಮೇಲೆ ಸ್ಟಿಕ್ ಮಾಡ್ಕೊಳ್ಳೋದು. ಇಲ್ಲಿ ಗಮ್ಮನ್ನು ಸಹ ಕೊಟ್ಟಿದ್ದಾರೆ ಇವರು, ಒಂಥರ ಫೇಸ್ ಸ್ಟಿಕ್ ಥರ ಏನೋ ಕೊಟ್ಟಿದ್ದಾರೆ. ಯೂಶಲಿ ನೈಲ್ಸ್ ಅಟ್ಯಾಚ್ ಮಾಡ್ಕೊಳ್ಳೋ ಅಂಥದ್ದು ಆರ್ಟಿಫಿಷಿಯಲ್ ನೈಲ್ಸ್ ಅದು. ಇನ್ನೂ ಒಂದು ಕೂಮ್ ತೊಗೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿತ್ತು ಈ ಕೂಮ್ ಅಂತ ಹೇಳಿ. ಇದು ಸೆಟ್ ಎಲ್ಲ ಸಿಗ್ತಾಯಿತ್ತು. ಸೊ ಎಷ್ಟು ಕಲರ್ಫುಲ್ ಆಗಿರೋದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಬಿಲ್ಲೆಲ್ಲ ನೀವು ಕೇಳಿಬಿಟ್ರೆ ಶಾಕೇ ಆಗ್ತೀರಾ. ಇಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಐಟಮ್ಸ್ಗೆ ಇಷ್ಟೊಂದು ಕೋಟ್ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಇಲ್ಲಿ ಲ್ಯಾವೆಂಡರ್ ಕಲರಲ್ಲಿ ಒಂದು ವಾಟರ್ ಬಾಟ್ಲ್ ಇದೆಯಲ್ಲ, ಅದನ್ನು ತೊಗೊಂಡು ಬಂದಿದ್ದಾಳೆ. ಸೊ ಅದೇ ಸ್ಟ್ರಾಲ್ ನೋಡಿ ಇವಾಗ ಇಟ್ಕೊಂಡು ನೀರು ಕುಡ್ಕೊ ಅಂತ ಕೂತಿದ್ದಾಳೆ. ಇದೊಂದು 10 days ಇಲ್ಲ 1 week ಅಷ್ಟೇ ಯೂಸು. ಆಮೇಲೆ ಇದೆಲ್ಲ ಎಲ್ಲೆಲ್ಲಿ ಬಿದ್ದಿರತ್ತೆ ಅಂತ ಅವಳಿಗೆ ಗೊತ್ತಿರಲ್ಲ. ಇಲ್ಲಿ ನೋಡಿ ಮತ್ತು ಆರ್ಟಿಫಿಷಿಯಲ್ ನೈಲ್ಸ್ನ ತೊಗೊಂಡು ಬಂದು ಅದನ್ನು ಸ್ಟಿಕ್ ಮಾಡೋವರೆಗೂ ಬಿಟ್ಟಿಲ್ಲ. ನನಗೆ ಯೂಶ್ವಲಿ ಇದೆಲ್ಲ ಇಷ್ಟ ಆಗಲ್ಲ, ನನಗೆ ಪೇನ್ ಆಗುತ್ತೆ ಅಂತ ಭಯ ಆಗ್ತಿರತ್ತೆ. ಬಟ್ ಅವಳು ತೊಗೊಂಬಂದು ಆರಾಮಾಗಿ ಅಂತ ಹೇಳಿ ಅಂಟಿಸ್ಕೊಂಡು ಕೂತ್ಕೊಂಡಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಇದೆ, ಇದೆಲ್ಲ ಉದ್ರೋಗುತ್ತೆ. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಟಕ ಮಾಡಿಬಿಟ್ಟು ಓಪನ್ ಮಾಡಿ ತೋರಿಸ್ತಾರಲ್ಲ, ಆ ಥರ ನಾನು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಅದನ್ನು ಓಪನ್ ಮಾಡೋದು, ಕ್ಯಾಪ್ನಲ್ಲಿ ಇದ್ದು ಹಾಕೋದು ಇದೇ ಮಾಡ್ತಾಯಿದ್ಲು. ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾವ ಥರ. ಸ್ವಲ್ಪ ಹೊತ್ತು ಅಷ್ಟೇ ಇಟ್ಕೊಂಡು ಅದಾದ್ಮೇಲೆ ತೆಗೆದ್ಬಿಟ್ಲು, ಆಗಿಲ್ಲ ಅವಳ ಕೈಯಲ್ಲಿ. ಆಮೇಲೆ ಸಂಜೆ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ದೇವರಿಗೂ ದೀಪ ಹಚ್ಚಿದ್ದು ಆಯಿತು. ಆ್ಯಂಡ್ ಇವತ್ತು ನನಗೆ ರಾಯರ್ ಫೋಟೋದಿಂದ ಹೂ ಕೂಡ ಪದೇ ಬೀಳ್ತಾ ಇತ್ತು. ನನಗೇನೋ ಗೊತ್ತಿಲ್ಲ ಯಾಕೆ ಅಂತೇಳಿ ರೈಟ್ ಸೈಡಿಂದ ಬೀಳ್ತಾ ಇತ್ತು. ಯೂಶ್ವಲಿ ನಾನು ಹೂವಿನ ಪ್ರಸಾದ ಎಲ್ಲ ಕೇಳಲ್ಲ, ಬಟ್ ಇವತ್ತು ನಾನು ಸರಿಯಾಗಿ ಹೂವು ಇಟ್ಟಿರ್ಲಿಲ್ವೇನೋ, ಆ ಕಾರಣದಿಂದ ಹೂವು ಬೀಳ್ತಾ ಇತ್ತು. ಏನೋ ಒಂದು ಸೂಚನೆ ಕೊಡ್ತಿರ್ಬೋದು ರಾಯರು ಅಂತ ಹೇಳಿ ಅಂದ್ಕೊಂಡೆ. ಬಟ್ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ಮತ್ತೆ ಅದೇ ಹೂವನ್ನ ಮಲ್ಲಿಗೆ ಹೂವು ತೊಗೊಂಬಂದಿದ್ದೆ. ಸೊ ಅದನ್ನು ಮತ್ತೆ ನೀಟಾಗಿ ಹಾರಕ್ಕೆ ಹಾಕಿ ಆಶೀರ್ವಾದ ತೊಗೊಂಡು ಇನ್ನೇನು ಕುಕ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಡಿನ್ನರು. ಸೊ ಗೈಸ್, ಇದು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮಳೆ ಬರೋ ಥರ ಇದೆ, ತುಂಬ ಮೋಡ ಕೂಡ ಆಗಿದೆ. ಇನ್ನೊಂದು ಯಾವಾಗ ಮಳೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಈವ್ನಿಂಗ್ ಎಷ್ಟು ಕೂಲ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ವೆದರು. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಕ್ಲೌಡಿ ಮಳೆ ಬರೋದು ಅದೆಲ್ಲ ನೋಡೋದಕ್ಕೆ. ಏನೋ ಒಂಥರ ಪೀಸ್ಫುಲ್ ಅಂತ ಅನ್ನಿಸ್ತಿರತ್ತೆ. ನಮ್ಮ ಜೀವನದ ಜಂಜಾಟದಲ್ಲಿ ನಾವು ಎಲ್ಲದನ್ನು ಮರ್ತ್ಬಿಡ್ತೀವಿ, ಎಕ್ಸ್ಪೆಷಲಿ ಪ್ರಕೃತಿ ಜೊತೆ ಬೆರೆಯೋದನ್ನು ಮರ್ತಿರ್ತೀವಿ ಅಲ್ವಾ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ಸ್.